ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ನಾವು ಮಾತಾಡ್ತೇವೆ ಅಂತ ಭರವಸೆ ನೀಡಿ ಡಿಕೆ ಶಿವಕುಮಾರ್ ಅವರಿಗೆ ಸುಮ್ಮನಿರಲು ಹೇಳಿದ್ದಾರೆ. ಸೈಲೆಂಟ್ ಆಗಿ ವಾಚ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಉಳಿಸಲು ಪ್ಲಾನ್ ಹಾಕ್ತಾ ಇದ್ರೆ ಅತ್ತ ಡಿಕೆಶಿ ಅವರು ಸಿಎಂ ಸ್ಥಾನ ಪಡೆಯಲು ಪ್ಲಾನ್ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ ಅಂತ ರಾಜುಗೌಡ ಯಾದಗಿರಿಯಲ್ಲಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜುಗೌಡ ಹೇಳಿಕೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ನಾವು ಮಾಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಈಗ ಸುಮ್ಮನಿರಲು ಹೇಳಿದ್ದಕ್ಕೆ ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಉಳಿಸಲು ಪ್ಲಾನ್ ಹಾಕ್ತಿದ್ದಾರೆ. ಅತ್ತ ಡಿಕೆಶಿ ಅವರು ಸಿಎಂ ಸ್ಥಾನ ಪಡೆಯಲು ಪ್ಲಾನ್ ಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ ಅಂತ ರಾಜುಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಪಂಚ ಗ್ಯಾರಂಟಿಗಳ ಹೇಳಿಕೆ ಬಗ್ಗೆ ವಿಚಾರವಾಗಿ ಶಾಸಕ ದೇಶಪಾಂಡೆ ಹೇಳಿಕೆಗೆ ರಾಜುಗೌಡ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜುಗೌಡ ಹೀಗೆ ಪ್ರತಿಕ್ರಿಯೆ ನೀಡಿದ್ದು, ದೇಶಪಾಂಡೆ ಸಾಬ್ರು ಹಿರಿಯರು, ಅವರು ಮಂತ್ರಿಯಾಗಿ ನೋಡಬೇಕೆಂಬುದು ನನಗೂ ಆಸೆ ಇದೆ. ಆರ್.ವಿ. ದೇಶಪಾಂಡೆ ಅವರಿಗೆ ಮಂತ್ರಿ ಸ್ಥಾನ ನೀಡಿಲ್ಲ. ಪಾಪ ಅವರು ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಒಳ್ಳೆಯ ಹೇಳಿಕೆ ನೀಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ತೊಂದರೆಯಾಗಿದೆ. ಸಂಸಾರ ನಡೆಸಲು ಜನರಿಗೆ ಹೊರೆಯಾಗಿದೆ. ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ, ಅಕ್ಕಿ ಸೌಲಭ್ಯ ಸರಿಯಾಗಿ ಜನರಿಗೆ ಮುಟ್ಟುತ್ತಿಲ್ಲ. ಅನ್ನಭಾಗ್ಯ ಅಕ್ಕಿ ಜನರಿಗೆ ಮುಟ್ಟುತ್ತಿಲ್ಲ. ಯಾದಗಿರಿಯಲ್ಲಿ ಜನರಿಗೆ ಅಕ್ಕಿ ಮುಟ್ಟುತ್ತಾ ಇಲ್ಲ. ಅಕ್ಕಿ ಲೂಟೆಕೋರರ ಪಾಲಾಗಿ ವಿದೇಶಕ್ಕೆ ಹೋಗ್ತಾ ಇದೆ. ಅಕ್ಕಿ ಕಳ್ಳರ ಜೊತೆ ಆಫೀಸರ್ಗಳು ಫೋಟೋ ತೆಗೆಸಿಕೊಂಡು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಿದೆ ಅಂತ ಮಾಜಿ ಸಚಿವ ರಾಜುಗೌಡ ಯಾದಗಿರಿಯಲ್ಲಿ ಹೇಳಿದ್ದಾರೆ. ನೋಡ್ರಿ, ಈಗ ಏನಾಗಿದೆ, ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ತಾವು ಕಂಟಿನ್ಯೂ ಆಗ್ಬೇಕಂತೇಳಿ ಏನ್ ನಡೆಸ್ಬೇಕು ಅದು ನಡೆಸ್ತಿದ್ದಾರೆ. ಬಹುಶಃ ನಮಗೆ ಈಗಿನ ಮಾಹಿತಿ ಪ್ರಕಾರ, ಈಗ ತಿಳಿದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮೇಲೆ ನಾವು ಮಾಡ್ತೀವಿ ಸುಮ್ಮನೆ ಇರು ಅಂತೇಳಿ ಏನೋ ಅವರಿಗೆ ಭರವಸೆ ಕೊಟ್ಟಗೋಸ್ಕರ ಸೈಲೆಂಟಾಗಿ ಅವರೆಲ್ಲ ವಾಚ್ ಮಾಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಂಥದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಉಳಿಯೋಕೆ ಏನೇನು ಪ್ಲ್ಯಾನ್ ಬೇಕೋ ಅವ್ರು ನಡೆಸಿದ್ದಾರೆ. ಅವ್ರು ಏನೇನೋ ತಮ್ಮ ಸೀಟಿಗೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವನ್ನೇ ನಾವು ಅಗ್ರಿಮೆಂಟ್ ಮಾಡಿದಾಗ ಇಲ್ಲ ಇಷ್ಟಿಷ್ಟು ಬಿಟ್ಟು ಕೊಡ್ಬೇಕಂತ ಮಾತು ಕೊಟ್ಟಾಗ ತಾನು ಉಳಿಯೋಕೆ ಏನು ಪ್ರಯತ್ನ ಮಾಡೋಕೆ ಎಲ್ಲ ಮಾಡ್ತೇನೆ. ಮುಖ್ಯಮಂತ್ರಿ ಸ್ಥಾನ ಗೊತ್ತದ ಸಿದ್ದರಾಮಯ್ಯ ಸಾಹೇಬ್ರು, ಇದು ಈಗ ಹೇಳಿದ್ನಂದ್ರೆ ಫ್ಯೂಚರ್ ನನಗೆ ಮುಖ್ಯಮಂತ್ರಿ ಬೇರೆ ಏನಿಲ್ಲ ಅನ್ನೋದು ಅವರು ಉಳಿಸೋಕೆ ಅವ್ರು ನೋಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಾವು ಹೆಂಗೆ ಆಗ್ಬೇಕನ್ನೋ ಅವ್ರು ಪ್ಲ್ಯಾನ್ ಹಾಕಿದ್ದಾರೆ. ಅವ್ರ ಪಕ್ಷದವರು ಅವ್ರು ತೀರ್ಮಾನ ಮಾಡ್ತಾರೆ. ಅವರು ತಮ್ಮ ಸೀಟಿನ ತಮ್ಮ ಅಧಿಕಾರ ಆಶೆಗೆ ಇಡೀ ಕರ್ನಾಟಕ ಬಲಿ ಕೊಡೋಂಥ ಕೆಲಸವನ್ನು ಮಾಡಕತ್ತಾರೆ. ಇವತ್ತು ಬೆಂಗಳೂರು ಅಂದ್ರೆ ಇಡೀ ಒಳ್ಳೆ ಫೇಮಸ್ ಆದಂಥ ಸಿಟಿ. ಅವತ್ತು ಇವು ಒಂದು ರಸ್ತೆಗಳು ಸರಿ ಇಲ್ಲ, ಯಾದಗಿರಿಯಲ್ಲಿ ಒಂದು ರಸ್ತೆಗಳು ಸರಿ ಇಲ್ಲ, ಎಲ್ಲ ಕಡೆ ಡೆವಲಪ್ಮೆಂಟ್ ನಿಂತೋಗ್ಬಿಟ್ಟಿದೆ. ಅವ್ರು ಹಿಂಗೆ ಮಾಡಿ ಇನ್ನೊಂದು 2 ವರ್ಷ ಹೋಗ್ಬೇಕಂತ ಕೋಮಾ ಸ್ಥಿತಿಯಲ್ಲೇ ಮುಂದುವರಿಬೇಕಂತಿದೆ. ಪೇಷಂಟ್ ಕೋಮಾದಾಗಿದ್ದಂದ್ರೆ ಯಾರು ಹೋಗಿ ಮಾತಾಡ್ಸಕ್ಕೂ ಆಗಂಗಿಲ್ಲ, ಏನು ವಿಚಾರ ಮಾಡೋಕ್ಕಾಗಂಗಿಲ್ಲ. ಹಂಗೆ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕೋಮಾ ಸ್ಥಿತಿಯಲ್ಲಿ ಇದೆ. ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಪಂಚವಾರ್ಷಿಕ ಯೋಜನೆ ಅಂದರೆ ಇವ್ರು ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಿಂದ ಭಾಳಷ್ಟು ಹೊರೆ ಆಗಿದೆ. ಯಾಕೆಂತಂದ್ರೆ ಯಾವುದೇ ಒಂದು ನಾವು ಸಂಸಾರ ನಡೆಸಬೇಕಾದಾಗ ಒಂದು ಬಜೆಟ್ ಹಾಕೊಂಡಿರ್ತೀವಿ. ಆ ಬಜೆಟ್ ಮೇಲೆ ನಾವು ಪೇಮೆಂಟ್ ಮೇಲೆ ಎಷ್ಟು ನಮ್ಗೆ ಯಜಮಾನರಿಗೆ ಸಂಬಳ ಬರ್ತದ ಅಷ್ಟು ಮೇಲೆ ಮಾಡಮ್ ಅನ್ನೋದು ಇರ್ತದೆ. ಅದನ್ನು ಬಿಟ್ಟು ಇವ್ರು ಏನಪ್ಪ ಅಂತಂದ್ರೆ ತಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋಗಿ ಇವತ್ತು ಎಲ್ಲರಿಗೆ ತೊಂದರೆ ಕೊಡೋಂಥ ಕೆಲಸ ಆಗಲಿ. ಈ ಮಹಿಳೆಯರಿಗೇನು ಕೊಡ್ತಿದಾರಲ್ಲ ಅನುದಾನ 2000 ತಿಂಗಳ ಕೊಡ್ತಿದಾರ, 4 ತಿಂಗಳು 5 ತಿಂಗಳು ಕೊಡ್ತಾರೆ. ಅಕ್ಕಿ ಯಾರಿಗೆ ಅಕ್ಕಿ ಮುಟ್ಟಕತ್ತವ್ರಿ? ಅದ್ರಾಗ ವಿಶೇಷ ನಮ್ಮ ಯಾದಗಿರಿ ಜಿಲ್ಲೆಗಂತೂ ಅಕ್ಕಿಗಳು ಯಾರಿಗೂ ಮುಟ್ತಾನೆ ಇಲ್ಲ. ಅಕ್ಕಿ ಲೂಟಿಕೋರಿಗೆ ಮುಟ್ಟಕತ್ತ ಹೊರತಾಗಿ ನಮ್ಮ ಯಾದಗಿರಿ ಜಿಲ್ಲೆ ಅಕ್ಕಿ ವಿದೇಶಕ್ಕೆ ಹೋಗೋಂಥ ಕೆಲಸ ಹಾಕತ್ತದ. ಇಲ್ಲಿಂದ ಬಂದು ಡೂಪ್ಲಿಕೇಟ್ ನಿರ್ಮಾಣ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗೋಂಥ ಕೆಲಸ ಹಾಕತ್ತಾವ. ರೈತರ ಮನೆಗೆ ಯಾರೋ ಹೋಗ್ತಂತ ಒಬ್ಬರು ಸಚಿವರು ಹೇಳಿಕೆ ಕೊಡ್ತಾರ, ಹಿಂಗಾದ್ರೆ ಕಳ್ಳರ ಕಾಟ್ರಿಗೆ ಹೋಗ್ತಾವ ಹೊರತಾಗಿ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ದುಡ್ಡು ಹಾಕ್ಬೇಕಂತ ಹೇಳೋಂಥ ಕೆಲಸ ಮಾಡ್ತಾರೆ ಅಧಿಕಾರದಾಗಿದ್ದವರು. ನಿಮ್ಗೆ ಎಷ್ಟು ಪ್ರೂಫ್ಗಳು ಕೊಡಲಿ? ಯಾರು ಅಕ್ಕಿ ಕಳುವು ಮಾಡ್ತಾ ಅವ್ರು ಕೂಡ ಹೈಯರ್ ಆಫೀಸರ್ಸ್ಗಳು ಎಲ್ಲರೂ ಇದ್ರ ಸಂಬಂಧಪಟ್ಟಂಥವ್ರು ಎಲ್ಲರೂ ನಿಂತು ಅವ್ರು ಕೂಡ ಫೋಟೋ ತೆಗಿಸ್ಕೊಂಡು ಅವ್ರಿಗೆ ಬೆನ್ನಗಾವಲಿಗಾಗಿ ನಿಂತಾರೆ. ಇಷ್ಟೆಲ್ಲ ಸಾಕಷ್ಟು ಉದಾಹರಣೆಗಳಿದಾವ. ಲೂಟಿ ಹೊಡೆದು ಬಿಟ್ರೆ ಬೇರೆ ಏನೂ ಮಾಡ್ತಲ್ಲ ನಮ್ಮ ಜಿಲ್ಲೆಯಲ್ಲಿ. ಆಗಿಲ್ಲ. ಮುಖ್ಯ ನಾವು ಹಿರಿಯರು ಅವ್ರನ್ನೆಲ್ಲ ಮಂತ್ರಿ ಆಗಿ ನೋಡ್ಬೇಕನ್ನೋ ನಮಗೂ ಆಸೆ ಇದೆ. ಅವರಿಗೆ ಮಂತ್ರಿನೂ ಮಾಡಿಲ್ಲ ಪಾಪ. ಅವ್ರ ಪಾರ್ಟಿ ವಿರುದ್ಧ ಒಂದು ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.